ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ನಿಪ್ಪಾಣಿ ತಾಲೂಕಿನ ಬೆಡಿಕಿಹಾಳ್ ಗ್ರಾಮದ ಜಾಗೃತ ಕಲ್ಯಾಣ ಸಿದ್ದೇಶ್ವರ ಮಂದಿರದಲ್ಲಿ ಕಾರ್ತಿಕ ಮಾಸದ ಕೊನೆಯ ರವಿವಾರದಂದು ಸಂಜೆ ಸುಮಾರು 40,000ಕ್ಕೂ ಅಧಿಕ ಮೊಂಬತ್ತಿಗಳನ್ನ ಬೆಳಗಿಸಿದ ಭಕ್ತರು ಕಾರ್ತಿಕ ದೀಪೋತ್ಸವವನ್ನ ಆಚರಿಸಿ ಸಂಭ್ರಮಿಸಿದ್ರು. ಬೆಡಕಿಹಾಳದ ಶ್ರೀ ಕಲ್ಯಾಣ ಸಿದ್ದೇಶ್ವರ ಯೂತ್ ಫೌಂಡೇಶನ್ ವತಿಯಿಂದ ಸಿದ್ದೇಶ್ವರ ಮಂದಿರದಲ್ಲಿ ಕಾರ್ತಿಕ ದೀಪೋತ್ಸವ ನೆರವೇರಿಸಲಾಯಿತು. ಸಾವಿರಾರು ಭಕ್ತರು ಈ ವೇಳೆ ಕಾರ್ತಿಕ ದೀಪೋತ್ಸವವನ್ನ ವೀಕ್ಷಿಸಿದ್ರು. ಕಳೆದ 2 ವರ್ಷಗಳಿಂದ ಕೊರೋನಾ ಹಿನ್ನೆಲೆಯಲ್ಲಿ ಬಂದ್ ಆಗಿದ್ದ ದೇವರ ಮಂದಿರಗಳು 2 ತಿಂಗಳ ಹಿಂದಷ್ಟೇ ತೆರೆದಿದ್ದರಿಂದ ಅನೇಕ ಮಂದಿರಗಳಲ್ಲಿ ಭಜನೆ, ಕೀರ್ತನೆ, ಪೂಜೆ, ಅರ್ಚನೆ, ಅಭಿಷೇಕ ಕಾರ್ಯಕ್ರಮಗಳು ನಡೆಯದೆ ಬಿಕೋ ಎನ್ನುತ್ತಿದ್ದವು. ಆದರೆ ಸದ್ಯ ಮಂದಿರಗಳು ಮತ್ತೆ ತೆರೆದಿದ್ದರಿಂದ ಮಂದಿರದಲ್ಲಿ ಗಂಟೆ, ಜಾಗಟೆ, ನಗಾರಿ, ಪೂಜೆ, ಅರ್ಚನೆ, ಅಭಿಷೇಕ, ಕುಂಕುಮಾರ್ಚನೆ ಸೇರಿದಂತೆ ದೀಪೋತ್ಸವ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿದ್ದು ಯುವಕರಿಂದ ಹಿಡಿದು ವೃದ್ಧರವರೆಗೆ ಭಕ್ತಿಯ ಪರಾಕಾಷ್ಠೆ ಮೆರೆಯುತ್ತಿದ್ದಾರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, 100 ಬರೋಬ್ಬರಿ 40,000ಕ್ಕೂ ಅಧಿಕ ಮೊಂಬತ್ತಿಗಳನ್ನ ಹಚ್ಚಿ ಸಾಯಂಕಾಲದ ಸಮಯದಲ್ಲಿ ಯುವ ಸಂಘಟನೆ ವತಿಯಿಂದ ದೀಪ ಬೆಳಗಿಸಿ ಕಾರ್ತಿಕ ಮಾಸದ ಕೊನೆಯ ರವಿವಾರ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ. ಇಂತಹ ಸುಂದರ ದೀಪೋತ್ಸವದ ಮನಮೋಹಕ ದೃಶ್ಯಗಳನ್ನ ಸತ್ಯಂ ವಾಹಿನಿಯಲ್ಲಿ ನೋಡೋಣ ಬನ್ನಿ. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ್ ಗ್ರಾಮದ ಜಾಗೃತ ಕಲ್ಯಾಣ ಸಿದ್ದೇಶ್ವರ ಮಂದಿರದಲ್ಲಿ ಕಾರ್ತಿಕ ಮಾಸದ ಕೊನೆಯ ರವಿವಾರ ಸಾಯಂಕಾಲದ ಸಮಯದಲ್ಲಿ ಸುಮಾರು 40,000ಕ್ಕೂ ಅಧಿಕ ಮೊಂಬತ್ತಿಗಳನ್ನು ಹಚ್ಚಿ ದೀಪ ಬೆಳಗಿಸಿ ದೀಪೋತ್ಸವ ಆಚರಿಸಲಾಯಿತು. ಗ್ರಾಮದ ಶ್ರೀ ಕಲ್ಯಾಣ ಸಿದ್ದೇಶ್ವರ ಯೂತ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾದ ದೀಪೋತ್ಸವದಲ್ಲಿ ಮಂದಿರದಲ್ಲಿರುವ ಮಹಾದೇವ ಮಂದಿರ, ನರಸಿಂಹ ದೇವಸ್ಥಾನ, ಚಾಂದ್ಪೀರ್ ದೇವಸ್ಥಾನ, ಪಲ್ಲಕ್ಕಿ ಕೋಣೆ, ಪಲ್ಲಕ್ಕಿ ಕಟ್ಟೆ ಸೇರಿದಂತೆ ಸಿದ್ದೇಶ್ವರ ಮಂದಿರ ಸುತ್ತಲೂ ಅತಿ ಆಕರ್ಷಕ ರೂಪದಲ್ಲಿ ದೀಪಗಳನ್ನ ಹಚ್ಚಿ ಕಾರ್ತಿಕ ಮಾಸಕ್ಕೆ ವಿದಾಯ ಹೇಳಲಾಯಿತು. ರಾತ್ರಿ 8 ಗಂಟೆಗೆ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ನಡೆಯಿತು. ಈ ಕಾರ್ತಿಕ ಮಾಸದ ಕೊನೆಯ ರವಿವಾರದ ದೀಪೋತ್ಸವ ಕಾಣಲು ಸಾವಿರಾರು ಭಕ್ತರು ಮಂದಿರದಲ್ಲಿ ಜನ ದಟ್ಟಣೆ ಮಾಡಿದ್ದರು. ಶ್ರೀ ಕಲ್ಯಾಣ ಸಿದ್ದೇಶ್ವರ ಫೌಂಡೇಶನ್ ವತಿಯಿಂದ ಈ ಮೊದಲು ಮಂದಿರದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ನಡೆದ ಚಿತ್ರಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಸೇರಿದಂತೆ ವಿವಿಧ ವಿಧೇಯಕ ಕಾರ್ಯಗಳಲ್ಲೂ ಆರ್ಥಿಕ ಸಹಾಯ ನೀಡಿ ಮಾನವೀಯತೆ ಮೆರೆದಿದೆ. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಗ. ರೈತರಿಗೆ ಮಾರಕವಾಗಿದ್ದ 3 ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದ್ದರಿಂದ ಎಲ್ಲೆಡೆ ರೈತರು ಸಂಭ್ರಮಾಚರಣೆ ಆಚರಿಸುತ್ತಿದ್ದಾರೆ. ಅದೇ ರೀತಿ ಯರಗಟ್ಟಿ ಪಟ್ಟಣದಲ್ಲಿ ರೈತ ಸಂಘದ ಪ್ರಮುಖರು ಸೇರಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಿದ್ರು. ಕೃಷಿ ಕಾಯ್ದೆ ವಾಪಸ್, ರೈತ ಸಂಘದ ನೇತೃತ್ವದಲ್ಲಿ ಸಂಭ್ರಮಾಚರಣೆ. ಇದು ರೈತರ ನ್ಯಾಯಪರ ಹೋರಾಟಕ್ಕೆ ಸಂದ ಜಯ. ಕೇಂದ್ರ ಸರ್ಕಾರ ರೈತ ವಿರೋಧಿ 3 ಕಾಯ್ದೆಗಳನ್ನ ಹಿಂಪಡೆದ ಹಿನ್ನೆಲೆಯಲ್ಲಿ ಯರಗಟ್ಟಿ ಪಟ್ಟಣದಲ್ಲಿ ರೈತ ಸಂಘದ ಪ್ರಮುಖರು ಸೇರಿ ಸಂಭ್ರಮಾಚರಣೆ ಆಚರಿಸಿದ್ರು. ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತ ಸಂಘದ ತಾಲೂಕಾಧ್ಯಕ್ಷ ಪ್ರವೀಣ್ ಪಟಾತರ್ ನೇತೃತ್ವದಲ್ಲಿ ಶನಿವಾರದಂದು ಸಿಹಿ ತಿಂಡಿ ವಿತರಿಸಿ ಪಟಾಕಿ ಸಿಡಿಸಿ ಹಸಿರು ಶಾಲು ಪ್ರದರ್ಶಿಸಿ ಸಂಭ್ರಮಿಸಿದ್ರು. ಕಳೆದ 11 ತಿಂಗಳಿನಿಂದ ನಿರಂತರವಾಗಿ ರೈತರು ದೇಶಾದ್ಯಂತ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದ್ರು. ಕೊನೆಗೂ ಹೋರಾಟಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಕೃಷಿ ವಿರೋಧಿ ಕಾಯ್ದೆಯನ್ನ ಹಿಂಪಡೆದಿರುವುದು ಸ್ವಾಗತಾರ್ಹ. ಇದು ರೈತರ ಹೋರಾಟಕ್ಕೆ ಸಂದ ಜಯವಾಗಿದೆ. ಹೋರಾಟದಲ್ಲಿ ಜೀವ ಕಳೆದುಕೊಂಡ ರೈತರ ಕುಟುಂಬಗಳಿಗೆ ತಲಾ 50 ಲಕ್ಷ ರೂಪಾಯಿ ನೀಡಬೇಕೆಂದು ಒತ್ತಾಯ ಮಾಡಿದ್ರು. ಮುಖಂಡ ಗೌಡಪ್ಪ ಪಾಟೀಲ್ ಮಾತನಾಡಿ, ರೈತರಿಗೆ ಮಾರಕವಾಗಿದ್ದ ಕೃಷಿ ವಿರೋಧಿ ಕಾಯ್ದೆ ಹಿಂಪಡೆದ ಪ್ರಧಾನಿ ಮೋದಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ರೈತ ಸಂಘದ ಯುವ ಮುಖಂಡ ಸಮೀರ್ ಜಮಾದಾರ್, ವಿಠಲ್ ಮನ್ನಿಕಟ್ಟಿ, ಲಕ್ಷ್ಮಣ್ ಪೂಜೇರ್, ಪಡೆಪ್ಪ ಅಡಕಲ್ಗುಂಡಿ, ಮುತ್ತಪ್ಪ ವೀರಾಪುರ್ ಸೇರಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯರಗಟ್ಟಿ ತಾಲೂಕಾ ಘಟಕದವರು ರೈತರು ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು. ರಾಮದುರ್ಗ ಪಟ್ಟಣದಲ್ಲಿ ಹಜರತ್ ಟಿಪ್ಪು ಸುಲ್ತಾನರ 221ನೆಯ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಉಪಸ್ಥಿತ ಗಣ್ಯರು ಸರ್ವರಿಗೂ ಸಿಹಿ ಹಂಚಿದರಲ್ಲದೆ
ಟಿಪ್ಪು ಸುಲ್ತಾನರ ತ್ಯಾಗ ಮತ್ತು ಜೀವನದ ಬಗ್ಗೆ ಬಣ್ಣಿಸಿದ್ರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಇಂದು ಅಪ್ರತಿಮ ಸಾಹಸ ವೀರ ಸ್ವಾತಂತ್ರ್ಯ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನ್ ರವರ 221ನೇ ಜಯಂತಿಯನ್ನ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ತುಂತುರು ಮಳೆ ಇದ್ದ ಕಾರಣ ಬಹಳ ಸರಳವಾಗಿ ಆಚರಿಸಲಾಯಿತು. ಜುಮ್ಮಾ ಮಸೀದಿ ಇಮಾಮ್ದಾರ್ ಆದ ಮೌಲಾನಾ ಜಹೂರ್ ಹಾಜಿ ಅವರು ಫಾತೇಹಾ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ರು. ನಂತರ ಅಲ್ಲಿ ಆಗಮಿಸಿದ್ದ ಎಲ್ಲ ಜನರಿಗೂ ಸಿಹಿ ಹಂಚಿ ಟಿಪ್ಪು ಸುಲ್ತಾನ್ ಜಯಂತಿ ದಿನದ ಶುಭ ಕೋರಿದ್ರು. ಈ ವೇಳೆ ಮಾತನಾಡಿದ ರೈತ ಸೇನೆ ಸಂಘದ ಅಧ್ಯಕ್ಷರಾದ ಅಬ್ದುಲ್ ಯಾದ್ವಾಡ್ ಅವರು ನಾಡಿನ ಜನತೆಗೆ ಟಿಪ್ಪು ಸುಲ್ತಾನ್ ಜನ್ಮದಿನದ ಶುಭಾಶಯಗಳನ್ನ ಕೋರಿದ್ರು. ಹಾಗೂ ಟಿಪ್ಪು ಸುಲ್ತಾನ್ ಸಂಘಟನೆಯ ಅಧ್ಯಕ್ಷರಾದ ಮೊಹಮ್ಮದ್ ನಿಗದಿ ಅವರು ಮಾತನಾಡಿ ಟಿಪ್ಪು ಸುಲ್ತಾನ್ ಅವರು ದೇಶ ಕಂಡ ಅತ್ಯಂತ ಜನಪ್ರಿಯ ದಕ್ಷ ಆಡಳಿತಗಾರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಎಂದು ಬಣ್ಣಿಸಿದ್ರು. ನಂತರ ಮಾತನಾಡಿದ ಪಟ್ಟಣದ ಪ್ರಮುಖ ಮುಖಂಡರಾದ ಶ್ರೀ ಶಫಿ ಬೆನ್ನಿ ಅವರು ಮಾತನಾಡಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಆಡಳಿತ ಮತ್ತು ತ್ಯಾಗ ಜೀವನದ ಬಗ್ಗೆ ಎಳೆಯಾಗಿ ಸಂಕ್ಷಿಪ್ತವಾಗಿ ವಿವರಿಸಿದ್ರು. ಈ ಸಂದರ್ಭದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರ ಸಂರಕ್ಷಣಾ ಸಂಘದ ಉಪಾಧ್ಯಕ್ಷರು ಸೈಯದ್ ಪೆಂಡಾರಿ ಹಾಗೂ ಕಾರ್ಯದರ್ಶಿ ಖಾಜಾ ಪರ್ವೇಜ್ ಫಣಿಬಂದ್ ಅಲ್ತಾಫ್ ಹೊಸೂರ್ ದಾವಲ್ ಯಾದವಾಡ್ ಸದಸ್ಯರು ಉಪಸ್ಥಿತರಿದ್ದರು. ಹಾಗೂ ಟಿಪ್ಪು ಸುಲ್ತಾನ್ ಸಂಘರ್ಷ ಸಮಿತಿ ಅಧ್ಯಕ್ಷರು ಮೊಹಮ್ಮದ್ ಬೇಗ್ ನಿಗದಿ ಮತ್ತು ಸದಸ್ಯರು, ಅಂಜುಮನ್ ಇಸ್ಲಾಂ ಕಮಿಟಿ ಸದಸ್ಯರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಮಸ್ತ ಜನತೆಗೆ ಹಜರತ್ ಟಿಪ್ಪು ಸುಲ್ತಾನ್ ಅವರ 221ನೇ ಜಯಂತಿಯ ಹುಟ್ಟುಹಬ್ಬದ ಶುಭಾಶಯಗಳು. ಹಜರತ್ ಟಿಪ್ಪು ಸುಲ್ತಾನ್ ಅವರು ಬರೀ ನಮ್ಮ ದೇಶಕ್ಕೆ ಮಾರ್ಗದರ್ಶನ ಇರಲಿಲ್ಲ, ಜಗತ್ತಿಗೆ ಒಂದು ಮಾರ್ಗದರ್ಶಕರಾಗಿದ್ದರು. ಹಾಗೂ ಅಪ್ಪಟ ದೇಶ ಪ್ರೇಮಿ ಅವರು. ಅವರ ಇತಿಹಾಸ ಪ್ರತಿಯೊಬ್ಬರಿಗೂ ಸಮಪಾಲು ಸಮಬಾಳು, ಉಳುವವನೇ ಒಡೆಯ, ಈ ಕಾನೂನು ಮೊದಲು ತಗೊಂಬಂದವರು ಹಜರತ್ ಟಿಪ್ಪು ಸುಲ್ತಾನ್ ಅವರು. ಆಮೇಲೆ 1971ರಲ್ಲಿ ನಮ್ಮ ದೇಶದಲ್ಲಿ ನಮ್ಮ ದೇಶದ ದಿವಂಗತ ಮಾಜಿ ಪ್ರಧಾನಿ ಆದಂಥವರು ಇಂದಿರಾ ಗಾಂಧಿಯವರು ಈ ಕಾನೂನನ್ನು ತಗೊಂಬಂದರು. ಹೀಗಾಗಿ ಎಲ್ಲ ಜನರು ಒಂದಾಗಿ ಬಾಳಬೇಕನ್ನುವಂಥ ಒಂದು ವಿಚಾರ ಹಾಗೂ ಅವರ ಉದ್ದೇಶ. ಈಗ ಸಾಕಷ್ಟು ಜನರು ಕೆಲವೊಬ್ಬರು ವಿರೋಧ ಮಾಡ್ತಾರೆ, ಅವರು ಮತಾಂಧರು, ಅವರು ಹಾಗೆ ಹೀಗೆ ಅಂತೇಳಿ. ಅವರು ಅಪ್ಪಟ ದೇಶ ಪ್ರೇಮಿ. ವಿಜಯಪುರ ಜಿಲ್ಲೆ ಗುಮ್ಮಟ ನಗರಿಯಲ್ಲಿ ಖತರ್ನಾಕ್ ಕಳ್ಳರು ಗೋವು ಕಳ್ಳತನ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದ್ದು, ಗೋವು ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜಲ್ನಗರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆ ಗುಮ್ಮಟ ನಗರಿಯಲ್ಲಿ ಖತರ್ನಾಕ್ ಕಳ್ಳರಿಂದ ಗೋವು ಕಳ್ಳತನದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಗೋವನ್ನ ಕಾರ್ನಲ್ಲಿ ಹಾಕಿಕೊಂಡು ಕಳ್ಳರು ಪರಾರಿಯಾಗಿದ್ದು, ಘಟನೆಯು ವಿಜಯಪುರದ ಗುರುಲಕ್ಷ್ಮಿ ನಗರದಲ್ಲಿ ನಡೆದಿದೆ. 3 ಕಳ್ಳರು ಮನೆಯ ಎದುರಿನ ಗೋವನ್ನ ಕದ್ದುಕೊಂಡು ಪರಾರಿಯಾಗಿರುವುದು. ಗೋವು ಕಳ್ಳತನದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಜಲನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹುಕ್ಕೇರಿ ಹಿರೇಮಠದ ಶ್ರೀಗಳು ರಚಿಸಿದ ಆಧುನಿಕ ವಚನವನ್ನ ಸಚಿವೆ ಶಶಿಕಲಾ ಜೊಲ್ಲೆಯವರು ರಾಗಬದ್ಧವಾಗಿ ಹಾಡಿ ಎಲ್ಲರೂ ಕನ್ನಡವನ್ನ ಉಳಿಸಿ ಬೆಳೆಸಬೇಕು ಎಂಬ ಸಂದೇಶವನ್ನ ಸಾರಿದ್ದಾರೆ. ಇಂಗ್ಲಿಷ್ ವ್ಯಾಮೋಹ ಬಿಟ್ಟು ಮಕ್ಕಳಿಗೆ ಕನ್ನಡವನ್ನ ಕಲಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಸಚಿವೆ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ಹುಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಆಧುನಿಕ ವಚನವನ್ನ
ರಾಗಬದ್ಧವಾಗಿ ಹಾಡಿ ಎಲ್ಲರೂ ಕನ್ನಡವನ್ನ ಉಳಿಸಿ ಬೆಳೆಸಬೇಕು ಎಂಬ ಸಂದೇಶವನ್ನು ಸಾರಿದ್ದಾರೆ. ಇಂಗ್ಲಿಷ್ ವ್ಯಾಮೋಹದಿಂದ ಕನ್ನಡವನ್ನ ಮರೆಯುವುದು ಬೇಡ. ಮಮ್ಮಿ ಡ್ಯಾಡಿ ಸಂಸ್ಕೃತಿಯನ್ನ ನಾವು ಕಲಿಸುತ್ತಿದ್ದೇವೆ. ಅಮ್ಮ ಅವ್ವ ಎಂಬ ಸಂಸ್ಕೃತಿಯನ್ನ ಕಲಿಸುವ ಅವಶ್ಯಕತೆ ಇದೆ ಎಂದು ಸಚಿವೆ ಶ್ರೀಮತಿ ಶಶಿಕಲಾ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಹುಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯರ ಕನ್ನಡದ ಪ್ರೇಮವನ್ನು, ಕರುನಾಡಿನ ಬಗ್ಗೆ ಇರುವ ಶ್ರದ್ಧೆಯನ್ನು ತಮ್ಮ ಭಾಷಣದಲ್ಲಿ ಕೇಳುವುದು ಅಷ್ಟೇ ಅಲ್ಲ, ಸ್ವತಃ ಶ್ರೀಗಳು ರಚಿಸಿರುವ ವಚನವನ್ನು ಹಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಅಮ್ಮ ಅಪ್ಪ ಮರೆಸಿ ಮಮ್ಮಿ ಡ್ಯಾಡಿ ಕಲಿಸಿ, ಅಮ್ಮ ಅಪ್ಪ ಮರೆಸಿ ಮಮ್ಮಿ ಡ್ಯಾಡಿ ಕಲಿಸಿ, ಕುಣಿಯುವಳಯ್ಯ ಕೈ ಕೈ ಕುಣಿಯುವಳಯ್ಯ ಹುಕ್ಕೇರೀಶ, ಇವಳನ್ನು ಕನ್ನಡವೇ ಎನ್ನಲಯ್ಯ, ಇವಳನ್ನು ಕನ್ನಡವೇ ಎನ್ನಲಯ್ಯ. ಹುಕ್ಕೇರಿಯ ಶ್ರೀ ಗುರುಶಾಂತೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ಅಡಿಯಲ್ಲಿ ನಡೆಯುತ್ತಿರುವ ಜಗದ್ಗುರು ರೇಣುಕಾಚಾರ್ಯ ಕನ್ನಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಭಕ್ತ ಕನಕದಾಸರ ಜಯಂತಿಯನ್ನ ಆಚರಿಸಲಾಯಿತು. ಹುಕ್ಕೇರಿ ನಗರದ ಶ್ರೀ ಗುರುಶಾಂತೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ಅಡಿಯಲ್ಲಿ ನಡೆಯುತ್ತಿರುವ ಜಗದ್ಗುರು ರೇಣುಕಾಚಾರ್ಯ ಕನ್ನಡ ಪ್ರಾಥಮಿಕ ಶಾಲೆ, ಗುರುಶಾಂತೇಶ್ವರ ಪ್ರೌಢಶಾಲೆ ಮತ್ತು ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ವೈದಿಕ ಪಾಠಶಾಲೆಯಲ್ಲಿ ಇಂದು ಕನಕದಾಸರ ಜಯಂತಿಯನ್ನ ಆಚರಿಸಲಾಯಿತು. ಭಕ್ತ ಕನಕದಾಸ ಜಯಂತಿಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬೆಳಗಾವಿ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ ಶ್ರೀಕಾಂತ್ ಕದಂ ಅವರು ಈ ವೇಳೆ ಮಾತನಾಡಿ, ಭಕ್ತ ಕನಕದಾಸರು ಕುಲ ಕುಲ ಕುಲವೆಂದು ಬಡೆದಾಡುವಿರಿ ಏತಕ್ಕೋ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲೀರ ಎಂದು ಅದ್ಭುತವಾದ ಸಂದೇಶವನ್ನ ಇಡೀ ವಿಶ್ವಕ್ಕೆ ನೀಡಿದ್ದಾರೆ. ಭಾರತದಲ್ಲಿರುವವರೆಲ್ಲರೂ ಕೂಡ ನಾವು ಒಂದಾಗಿ ನಮ್ಮ ಸನಾತನ ಧರ್ಮವನ್ನು ಕಾಪಾಡುತ್ತಾ ಜಾತಿ ಮತ ಪಂಥ ಮೀರಿ ಬೆಳೆಯೋಣ ಎಂದರು. ಅಲ್ಲದೆ ಹುಕ್ಕೇರಿ ಹಿರೇಮಠ ಎಲ್ಲಾ ಸಮುದಾಯವನ್ನು ಒಗ್ಗೂಡಿಸಿಕೊಂಡು ಹೋಗುವುದನ್ನ ನಾವು ಅತಿ ಅಭಿಮಾನದಿಂದ ಅಭಿನಂದಿಸುತ್ತೇವೆ ಎಂದರು. ಬೆಳಗಾವಿ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿ ಶ್ರೀ ವಿಜಯ್ ಜಾಧವ್ ಅವರು ಮಾತನಾಡಿ, ನಾವು ಇಂದು ಹುಕ್ಕೇರಿ ಹಿರೇಮಠದ ಸಂಸ್ಥೆಯಲ್ಲಿ ಕನಕದಾಸ ಜಯಂತಿಯನ್ನ ಆಚರಿಸುತ್ತಿರುವುದು ನಮಗೆ ಅತೀವ ಸಂತಸವನ್ನು ತಂದಿದೆ ಎಂದರು. ಜಿಲ್ಲಾ ಧರ್ಮಾಚಾರ್ಯ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾದ ಬಸವರಾಜ್ ಹಳಿಂಗಳಿಯವರು ಮಾತನಾಡುತ್ತಾ, ಭಕ್ತ ಕನಕದಾಸರ ಆದರ್ಶ ನಮ್ಮ ಬದುಕಿಗೆ ಪೂರಕವಾಗಿ ನಿಲ್ಲಬೇಕು. ಎಲ್ಲಾ ಸಮುದಾಯದ ಸಂತರು ಇವತ್ತು ನಮ್ಮ ಹಿಂದೂ ಸಂಪ್ರದಾಯವನ್ನ ಉಳಿಸಲು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಭಕ್ತ ಕನಕದಾಸರ ಆದರ್ಶ ನಮ್ಮೆಲ್ಲರಿಗೂ ಪ್ರೇರಣೆ ಎಂದರು. ವಿಶ್ವ ಹಿಂದೂ ಪರಿಷತ್ತಿನ ಬೆಳಗಾವಿ ನಗರಾಧ್ಯಕ್ಷರಾದ ಬಸವರಾಜ್ ಬಾಗೋಜಿ ಅವರು ಮಾತನಾಡಿ, ಇವತ್ತು ಮಠ ಮಾನ್ಯಗಳು ವೈಶಿಷ್ಟ್ಯಪೂರ್ಣವಾದ ಕಾರ್ಯವನ್ನು ಮಾಡುತ್ತಿವೆ. ಇದಕ್ಕೆಲ್ಲ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮಗೆಲ್ಲ ಪ್ರೇರಕ ಶಕ್ತಿ ಎಂದರು. ಬಿಜೆಪಿಯ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ ಮಹಂತೇಶ್ ವಕ್ಕುಂದ್ ಮಾತನಾಡಿ, ಕನಕದಾಸರು ನಾವು ಕಂಡ ಅಪರೂಪದ ಸಂತರು. ಇವತ್ತು ಎಲ್ಲೆಡೆ ಕನಕದಾಸರ ಜಯಂತಿ ಆಚರಿಸುತ್ತಿರುವುದು ಅತೀವ ಸಂತೋಷವನ್ನ ತಂದಿದೆ ಎಂದರು. ಹುಕ್ಕೇರಿ ಹಿರೇಮಠದ ಮಠಾಧ್ಯಕ್ಷರು, ಸಂಸ್ಥೆಯ ಅಧ್ಯಕ್ಷರು ಆದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಮಾತನಾಡುತ್ತಾ, ಕನಕದಾಸರ ಆದರ್ಶ ಎಲ್ಲರಿಗೂ ಸ್ಫೂರ್ತಿ. ನಾವೆಲ್ಲರೂ ಕೂಡ ಕನಕದಾಸರಂತಾಗಬೇಕು. ಭಗವಂತನನ್ನು ಕೂಡ ತಮ್ಮೆಡೆಗೆ ಕರೆದು ಅವನ ಅನುಗ್ರಹ ಪಡೆದಿರುವ ವಿಶ್ವದ ಏಕೈಕ ಮಹಾನ್ ಸಂತ ಭಕ್ತ ಕನಕದಾಸರು ಎಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಶಾಲೆಯ ಮುಖ್ಯಾಧ್ಯಾಪಕರಾದ ಶಿವಾನಂದ ಜಿಂಡ್ರಾಳಿ ಹಾಗೂ ಸಹ ಶಿಕ್ಷಕರಾದ ಬಾಗೇವಾಡಿ ಮತ್ತು ಗುರುಕುಲದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೆಳಗಾವಿಯಲ್ಲಿ ಬಿಜೆಪಿ ವತಿಯಿಂದ ಜನಸ್ವರಾಜ್ ಸಮಾವೇಶ ಜರುಗಿತು. ಕಾರ್ಯಕ್ರಮದಲ್ಲಿ ಹಲವಾರು ಮಂತ್ರಿಗಳು ಹಾಗೂ ಶಾಸಕರು ಸೇರಿದಂತೆ ಗಣ್ಯರು ಭಾಗವಹಿಸಿದ್ರು. ಒಂದೇ ಮಾತರಂ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಹಂತೇಶ್ ಕವಟಿಮಠ್ ಅವರಿಗೆ ತಮ್ಮ ಮತವನ್ನ ನೀಡಿ ಬಿಜೆಪಿ ಸರ್ಕಾರವನ್ನ ಬಲಪಡಿಸುವಂತೆ ಮಂತ್ರಿ ಮಹೋದಯರು ಮತದಾರರಿಗೆ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಜನಸ್ವರಾಜ್ ಸಮಾವೇಶ ನಡೆಯಿತು. ಕಾರ್ಯಕ್ರಮದಲ್ಲಿ ಹಲವಾರು ಮಂತ್ರಿಗಳು ಹಾಗೂ ಶಾಸಕರು ಭಾಗಿಯಾಗಿದ್ರು. ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ, ಸವದತ್ತಿ ಶಾಸಕರಾದ ಆನಂದ್ ಮಾಮನಿ, ಸಂಜಯ್ ಪಾಟೀಲ್ ಹಾಗೂ ಅಭಯ್ ಪಾಟೀಲ್, ಸಂಸದೆ ಮಂಗಳಾ ಸುರೇಶ್ ಅಂಗಡಿ, ಕಿತ್ತೂರಿನ ಜನಪ್ರಿಯ ಶಾಸಕರಾದ ಮಹಂತೇಶ್ ದೊಡ್ಡಗೌಡರ್, ಶಾಸಕರಾದ ಅನಿಲ್ ಬೆನಕೆ, ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿಯಾದ ಮಹಂತೇಶ್ ಕವಟಗಿಮಠ್, ಲಕ್ಷ್ಮಣ್ ಸವದಿ, ರಮೇಶ್ ಕತ್ತಿ, ಶ್ರೀರಾಮುಲು ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದೇ ಮಾತರಂ ಗೀತೆ ಹಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರಪ್ರಥಮ ಬಾರಿಗೆ ಕಿತ್ತೂರಿನ ಜನಪ್ರಿಯ ಶಾಸಕರಾದ ಮಹಂತೇಶ್ ದೊಡ್ಡಗೌಡರ್ ಮಾತನಾಡಿ, ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ನಮ್ಮ ಮಹಂತೇಶ್ ಕವಟಗಿಮಠ್ ಅವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ
ಬಿಜೆಪಿ ಸರ್ಕಾರವನ್ನ ಬಲಪಡಿಸಬೇಕೆಂದು ಹೇಳಿದ್ರು. ಇಲ್ಲಿ ಸೇರಿದಂಥ ಎಲ್ಲ ಬೆಳಗಾವಿ ಹಾಗೂ ಖಾನಾಪುರ ಕಿತ್ತೂರು ಲೋಕಸಭೆ ಎಲ್ಲ ಆತ್ಮೀಯ ಪಕ್ಷದ ಪ್ರಮುಖರೇ, ಎಲ್ಲ ಪಕ್ಷದ ಪದಾಧಿಕಾರಿಗಳು ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳನ್ನ ಹೇಳುತ್ತಾ ಬರ್ತಕ್ಕಂಥ 10ನೇ ತಾರೀಕು ಮಾನ್ಯ ವಿಧಾನ ಪರಿಷತ್ನ ಸದಸ್ಯ ಸ್ಥಾನಕ್ಕೆ ಮಾನ್ಯ ಮಹಂತೇಶ್ ಕವಟಮಠನ ಪಕ್ಷದ ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಣೆ ಮಾಡಿದ. ಯಾಕೆ ಹೋಗಿ ನಾವು ಮತವನ್ನು ಕೊಡಬೇಕಂತ ವಿಚಾರ ಮಾಡಿದಾಗ ಕಳೆದ 10 ವರ್ಷದಿಂದ ಅವಾಗ ಒಡನಾಟ, ಕೇಳಿ ಒಬ್ಬ ನಿರ್ದೇಶಕನಾಗಿ ಕೋವಿಡ್ ಸಂದರ್ಭದಲ್ಲಿ. ನಂತರ ರಮೇಶ್ ಕತ್ತಿ ಅವರು ಮಾತನಾಡಿ ಕಥೆ ಮುಖಾಂತರ ಕಾರ್ಯಕರ್ತರಿಗೆ ಎಚ್ಚರಿಕೆ ನೀಡಿದ್ರು. ಮೊದಲನೆಯ ಸುತ್ತಿನಲ್ಲಿ ಮಹಾಂತೇಶ್ ಕವಟಗಿಮಠ್, ಮೊದಲನೆಯ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಆರಿಸಿ ತರುವುದು ನಮ್ಮ ಮೊದಲನೇ ಗುರಿ ಎಂದು ಶ್ರೀ BS ಯಡಿಯೂರಪ್ಪನವರಿಗೆ ವಚನ ನೀಡಿದ್ರು. ತಮ್ಮ ಕೊನೆ ಉಸಿರಿನವರೆಗಿನ ಸದೃಢವಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇರಬೇಕು ಅನ್ನುವಂಥ ಅಚಲವಾಗಿರ್ತಕ್ಕಂಥ ವಿಶ್ವಾಸವನ್ನು ಹೊಂದಿರತಕ್ಕಂಥ ನಿಮ್ಮಲ್ಲಿ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ BS ಯಡಿಯೂರಪ್ಪನವರೇ, ರಾಜ್ಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ನನ್ನ ಹಿರಿಯ ಸಹೋದರರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ರವಿಕುಮಾರ್ ಅವರೇ, ನಂತರ ಮಾಜಿ ಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ ಮಾತನಾಡುತ್ತಾ ನಮ್ಮ ಅಮೂಲ್ಯವಾದ ಮತವನ್ನ ಹಣಕ್ಕೆ ಮತ್ತು ಮದ್ಯಕ್ಕೆ ಮಾರದೆ ನಿಷ್ಠಾವಂತರಿಗೆ ನೀಡಿ ಎಂದು ಈ ಸಂದರ್ಭದಲ್ಲಿ ಹೇಳಿದ್ರು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ಹಲವಾರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ಭಾಗಿಯಾಗಿದ್ರು. ಮೂಡಲಗಿಯ RDS ಪದವಿ ಕಾಲೇಜು, ಪದವಿ ಪೂರ್ವ ಕಾಲೇಜು, ITI, NSS ಘಟಕಗಳ ಸಂಯುಕ್ತ ಆಶ್ರಯದಲ್ಲಿ ಕನಕದಾಸರ ಜಯಂತಿಯನ್ನ ಆಚರಿಸಲಾಯಿತು. ಸಮಾಜದ ಮೌಢ್ಯತೆಗಳನ್ನು ಕನಕದಾಸರ ಕೀರ್ತನೆಗಳು ತಿದ್ದುವ ಮೌಲ್ಯ ಹೊಂದಿವೆ ಎಂದು ಗಂಗಾಧರ್ ಮಣ್ಣಾಪುರ್ ತಿಳಿಸಿದ್ರು. ಸಮಾಜದ ಮೌಢ್ಯತೆಗಳನ್ನ ಕನಕದಾಸರ ಕೀರ್ತನೆಗಳು ತಿದ್ದುವ ಮೌಲ್ಯವನ್ನಾಧರಿಸಿ ರೂಪುಗೊಂಡಿದ್ದು, ಪ್ರತಿಯೊಂದು ಶತಮಾನಕ್ಕೂ ಸಮಾಜದ ಚಿಂತನೆಗಳನ್ನು ಬಿಂಬಿಸುವ ಸಾತ್ವಿಕ ವಿಚಾರಗಳನ್ನು ಕನಕದಾಸರ ಕೀರ್ತನೆಗಳಲ್ಲಿ ಕಾಣಬಹುದು. ಕನಕದಾಸರು ಕರ್ನಾಟಕದಲ್ಲಿ 15-16ನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು. ದಾಸ ಪರಂಪರೆಯಲ್ಲಿ ಬರುವ 250ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಶೂದ್ರದಾಸರು. ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಮತ್ತು ಪುರಂದರ ದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನಿತ್ತವರು. ಕನಕದಾಸರು ಮತ್ತು ಪುರಂದರ ದಾಸರನ್ನ ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ. ಕನಕದಾಸರು ದಂಡನಾಯಕರಾಗಿದ್ದು, ಯುದ್ಧ ಒಂದರಲ್ಲಿ ಸೋತ ಅವರಿಗೆ ವೈರಾಗ್ಯ ಉಂಟಾಗಿ ಹರಿಭಕ್ತರಾದರೆಂಬ ಉಲ್ಲೇಖವಿದೆ ಎಂದು ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕ ಗಂಗಾಧರ್ ಮಣ್ಣಾಪುರ್ ತಿಳಿಸಿದ್ರು. ಅವರು ಮೂಡಲ್ಗಿಯ RDS ಪದವಿ ಮಹಾವಿದ್ಯಾಲಯ, ಪದವಿ ಪೂರ್ವ ಮಹಾವಿದ್ಯಾಲಯ, ITI, NSS ಘಟಕಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಕನಕದಾಸರ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ರು. ಪೂಜ್ಯರ ಸಾಹಿತ್ಯದ ಮೂಲಕ ನೀಡಿದ ಸಂದೇಶಗಳನ್ನ ಇಂದಿನ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳುವುದು ಅವಶ್ಯವಿದೆ ಎಂದರು. ಅತಿಥಿ ಪದವಿ ಕಾಲೇಜಿನ ಉಪನ್ಯಾಸಕ ಸಂಜೀವ್ ಮಂಟೂರ್ ಮಾತನಾಡುತ್ತಾ ಕನಕದಾಸರು ತಿಮ್ಮಪ್ಪ ಎಂಬ ಹೆಸರಿನಿಂದ ನಂತರ ತಿಮ್ಮಪ್ಪ ನಾಯಕನಾಗಿ ಗುರುತಿಸಿಕೊಂಡು ಹೆಂಡತಿ, ತಾಯಿ, ತಂದೆಯನ್ನು ಕಳೆದುಕೊಂಡು ಭಗವಂತನ ವಾಣಿಯಂತೆ ದಾಸರಾಗಿ ಭಗವಂತನ ಸ್ಮರಣೆಯೊಂದಿಗೆ ಸಾಮಾಜಿಕ ಕಂದಾಚಾರಗಳನ್ನು ಹೋಗಲಾಡಿಸಲು ಪ್ರಯತ್ನಿಸಿ ದೇವರ ಆಕಾರ, ನಿರಾಕಾರ ಮತ್ತು ಜಾತಿ ಪದ್ಧತಿಯನ್ನು ಬಲ್ಲವರಾರು ಎಂದು ತಿಳಿಸಿದ್ರು. ITI ಕಾಲೇಜಿನ ಪ್ರಾಚಾರ್ಯರಾದ ಚಿದಾನಂದ್ ಶೆಟ್ಟರ್ ಮಾತನಾಡಿ ಕನಕದಾಸರ ವಿಚಾರಗಳಲ್ಲಿ ನಾನು, ನನ್ನದು ಎಂಬ ಅಹಂಕಾರ ಒಳ್ಳೆಯದಲ್ಲ. ಸಿರಿತನ, ಬಡತನ ಶಾಶ್ವತವಲ್ಲ. ಮಾನವ ಕುಲ ಒಂದೇ ಜಾತಿಗಳಿಂದ ಕಚ್ಚಾಡಬೇಡಿ. ಭಗವಂತನ ನಾಮಸ್ಮರಣೆಯಿಂದ ಮೋಕ್ಷ ಪಡೆದುಕೊಳ್ಳಿ ಎಂಬ ಅವರ ಸಂದೇಶ ನವ ಸಮಾಜಕ್ಕೆ ಸ್ಫೂರ್ತಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಾಲೇಜು ಸಿಬ್ಬಂದಿ ಕೆಂಪಣ್ಣ ಕಣಕಿಕೋಡಿ, ಬೆಂಗಳೂರಿನ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಇಲ್ಲಿಂದ ಡಾಕ್ಟರೇಟ್ ಪದವಿ ಪಡೆದುಕೊಂಡಿದ್ದಕ್ಕಾಗಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ ಕೆಂಪನ ಕಣಕಿಕೋಡಿ ಅವರು ದಾರ್ಶನಿಕ ಚಿಂತನೆಗಳು ನಮ್ಮ ಯುವ ಪೀಳಿಗೆಗೆ ಆಧುನಿಕ ಸಮಾಜದ ನಿರ್ಮಾಣಕ್ಕೆ
ಸ್ಫೂರ್ತಿದಾಯಕವಾಗಿವೆ ಎಂದರು. ಪದವಿ ಕಾಲೇಜಿನ ಪ್ರಾಚಾರ್ಯ ಸತ್ಯಪ್ಪ ಗೋಟೂರೆ ಮಾತನಾಡಿ, ಕನಕದಾಸರ ಸಾಹಿತ್ಯ ಮತ್ತು ಕೀರ್ತನೆಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮತ್ತು ಸ್ವಾರ್ಥ ರಹಿತ ಸಮಾಜಕ್ಕೆ ಉತ್ತಮ ಮೌಲ್ಯಾತ್ಮಕ ಸಂದೇಶಗಳಾಗಿದ್ದು, ಇಂದಿನ ಆಧುನಿಕತೆಯಲ್ಲಿ ಮಾನವೀಯತೆ ಮೆರೆಯುತ್ತಿರುವ ಸಮಾಜ ನಿರ್ಮಾಣವಾಗುತ್ತಿದ್ದು, ಕನಕದಾಸರ ಸಾಹಿತ್ಯ ಚಿಂತನೆಗಳನ್ನು ಅಳವಡಿಸಿಕೊಂಡು ಮೌಲ್ಯಾತ್ಮಕ ಸಮಾಜದ ನಿರ್ಮಾಣಕ್ಕೆ ಆದ್ಯತೆ ನೀಡುವುದು ಅವಶ್ಯವಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಸಂತೋಷ್ ಪಾರ್ಶಿ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪಿಯು ಕಾಲೇಜು ಪ್ರಾಚಾರ್ಯ ಸಂಜೀವ್ ವಾಲಿ ಹಾಗೂ ಉಪನ್ಯಾಸಕರು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಜಿಟಿ ನರಗುಂದ್ ಸ್ವಾಗತಿಸಿದ್ರು. ಎಂಐ ಜಾಡರ್ ನಿರೂಪಿಸಿ ವಂದಿಸಿದ್ರು. ರಾಜ್ಯದಲ್ಲಿ ಅಧಿಕಾರಾವಧಿ ಮುಗಿದ ಪಟ್ಟಣ ಪಂಚಾಯಿತಿಗಳ ಪಂಚವಾರ್ಷಿಕ ಚುನಾವಣೆ ಡಿಸೆಂಬರ್ ಒಳಗಾಗಿ ನಡೆಸಲು ಉಚ್ಚ ನ್ಯಾಯಾಲಯ ಆದೇಶಿಸಿರುವುದರಿಂದ ಗಡಿ ಭಾಗ ನಿಪ್ಪಾಣಿ ತಾಲೂಕಿನ ಹುಲಗಬಾಳಿ ಗ್ರಾಮದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಕಾರ್ಯಕರ್ತರಲ್ಲಿ ರಾಜಕೀಯ ರಂಗು ಮೂಡಿದೆ. ರಾಜ್ಯದಲ್ಲಿಯ ಅಧಿಕಾರಾವಧಿ ಮುಗಿದ ಪಟ್ಟಣ ಪಂಚಾಯಿತಿಗಳ ಪಂಚವಾರ್ಷಿಕ ಚುನಾವಣೆ ಡಿಸೆಂಬರ್ ಒಳಗಾಗಿ ನಡೆಸಲು ಉಚ್ಚ ನ್ಯಾಯಾಲಯ ಆದೇಶಿಸಿರುವುದರಿಂದ ಗಡಿ ಭಾಗದ ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಪಟ್ಟಣ ಪಂಚಾಯಿತಿಗೆ ಡಿಸೆಂಬರ್ ಕೊನೆಯಲ್ಲಿ ಚುನಾವಣೆ ನಡೆಯಲಿದ್ದು, ಸರ್ಕಾರದಿಂದ ಹಸಿರು ನಿಶಾನೆ ತೋರಿದ್ದರಿಂದ ಪಟ್ಟಣದಲ್ಲಿಯ ಕಾರ್ಯಕರ್ತರಲ್ಲಿ ರಾಜಕೀಯ ರಂಗು ಮೂಡಿದ್ದು ಕಂಡುಬರುತ್ತಿದೆ. ರಾಜ್ಯದಲ್ಲಿನ ಬೋರ್ಗಾಂವ್, ನಾಯಕನಹಟ್ಟಿ, ಕೋಟೆಕಾರು, ಎಂಕೆ ಹುಬ್ಬಳ್ಳಿ, ಕಂಕನವಾಡಿ, ನಾಗನೂರು, ಕಿತ್ತೂರು, ಶೇಡ್ಬಾಳ್, ಚಿಂಚಲಿ, ಕಲ್ಲೋಳಿ, ನಾಲತ್ತವಾಡ್, ನಿಡಗುಂದಿ, ದೇವರಹಿಪ್ಪರ್ಗಿ, ಅಲ್ಮೇಲ್, ಮನಗೂಳಿ, ಕೊಲ್ಹಾರ್, ಕಮತಗಿ, ಬೆಳಗಲಿ, ಅಮೀನ್ಗಢ್, ಗುತ್ತಲ್ಜಾಲಿ, ತಾವರ್ಗೇರಿ, ಕೊಕ್ಕಟನೂರ್, ಭಾಗ್ಯನಗರ್, ಕನಕಗಿರಿ, ಮರಿಯಮ್ಮನಹಳ್ಳಿ, ಕವಿದಾಳ್, ಬಳಗಾನೂರ್, ಸಿರ್ವಾರ್, ತುರುವಿಹಾಳ್ ಸೇರಿದಂತೆ 56 ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಲಿದೆ. ಅದೇ ರೀತಿ ನಗರ ಪಾಲಿಕೆ, ನಗರ ಪರಿಷತ್ತುಗಳ ಚುನಾವಣೆ ಕೂಡ ನಡೆಯಲಿದೆ. ಕಳೆದ ಅನೇಕ ತಿಂಗಳುಗಳ ನಿರೀಕ್ಷೆಯ ನಂತರ ಉಚ್ಚ ನ್ಯಾಯಾಲಯ ಚುನಾವಣೆ ಘೋಷಿಸಿದ್ದರಿಂದ ಪಟ್ಟಣದಲ್ಲಿ ರಾಜಕೀಯ ರಂಗೇರುತ್ತಿದೆ. ಡಿಸೆಂಬರ್ ಕೊನೆಗೆ ಚುನಾವಣೆ ನಡೆದರೂ ಫಲಿತಾಂಶ ಮಾತ್ರ 2022ರಲ್ಲಿ ಹೊರಬೀಳಲಿದ್ದು, ಮುಂಬರುವ 2022ರಲ್ಲಿ ಯಾವ ಪಕ್ಷದ ಗುಂಪಿಗೆ ಅದೃಷ್ಟ ಕಾಯ್ದಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಸದ್ಯ ವಿಧಾನ ಪರಿಷತ್ತಿನ ಚುನಾವಣೆಗೆ ಕಾವೇರುತ್ತಿದ್ದು, ಕಳೆದ ಅನೇಕ ತಿಂಗಳುಗಳಿಂದ ಪಟ್ಟಣ ಪಂಚಾಯಿತಿ ಚುನಾವಣೆ ಯಾವಾಗ ಎನ್ನುತ್ತಿದ್ದ ಪಟ್ಟಣದ ಜನತೆಗೆ ಸದ್ಯ ಚುನಾವಣೆಗೆ ಹಸಿರು ನಿಶಾನೆ ತೋರಿದ್ದರಿಂದ ಪಟ್ಟಣದ ಮಾಜಿ ಹಾಗೂ ಹಾಲಿ ಸದಸ್ಯರು ಸಕ್ರಿಯವಾಗಿದ್ದು, ಯುವ ನಾಯಕ ಉತ್ತಮ್ ಪಾಟೀಲ್ ಗುಂಪು, ಅಪಕ್ಷ ಹಾಗೂ ಶಾಸಕ ಸಂಸದರ ಗುಂಪು ಸಕ್ರಿಯವಾಗಿದ್ದು, ತ್ರಿಕೋನ ಸ್ಪರ್ಧೆ ನಡೆಯುವ ಸಾಧ್ಯತೆ ಇದೆ. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಗ. ಹುಲಗಬಾಳಿ ಗ್ರಾಮದ ಶಾಂತಿನಾಥ ತೀರ್ಥಂಕರರ ದಿಗಂಬರ ಜೈನ ಮಂದಿರದಲ್ಲಿ ಪರಮಪೂಜ್ಯ 108 ವಿದ್ಯಾಭೂಷಣ ಮುನಿ ಮಹಾರಾಜರಿಂದ ಸಮಾಜಭೂಷಣ ಶ್ರಾವಕರತ್ನ ಧರ್ಮಾನುರಾಗಿ ಶಾಂತಿನಾಥ್ ಬಾಬುರಾವ್ ಶೆಟ್ಟಿ ಕ್ಷುಲ್ಲಕ ದೀಕ್ಷೆ ಸ್ವೀಕರಿಸಲಿದ್ದಾರೆ. ಕೃಷ್ಣಾ ನದಿ ತೀರದ ಕುಗ್ರಾಮ ಹುಲಗಬಾಳಿ ಗ್ರಾಮದ ಜೈನ ಸಮಾಜದ ಧರ್ಮಾನುರಾಗಿ ಶಾಂತಿನಾಥ್ ಬಾಬುರಾವ್ ಶೆಟ್ಟಿ ಇವರು ಡಿಸೆಂಬರ್ 8ರಂದು ಕ್ಷುಲ್ಲಕ ದೀಕ್ಷೆ ಸ್ವೀಕರಿಸಲಿದ್ದಾರೆ. ಹುಲಗಬಾಳಿ ಗ್ರಾಮದ ಶಾಂತಿನಾಥ ತೀರ್ಥಂಕರ ದಿಗಂಬರ ಜೈನ ಮಂದಿರದಲ್ಲಿ ಪರಮಪೂಜ್ಯ ಶ್ರೀ 108 ವಿದ್ಯಾಭೂಷಣ ಮುನಿ ಮಹಾರಾಜರಿಂದ ಸಮಾಜಭೂಷಣ ಶ್ರಾವಕರತ್ನ ಧರ್ಮಾನುರಾಗಿ ಶಾಂತಿನಾಥ್ ಬಾಬುರಾವ್ ಶೆಟ್ಟಿ ಇವರು ಕ್ಷುಲ್ಲಕ ದೀಕ್ಷೆ ಸ್ವೀಕರಿಸಲಿದ್ದಾರೆ. ಶಾಂತಿನಾಥ್ ಬಾಬುರಾವ್ ಶೆಟ್ಟಿ ಇವರು ಅಲ್ಪ ಶಿಕ್ಷಣ ಪಡೆದು ಕೃಷಿ ವ್ಯಾಪಾರದೊಂದಿಗೆ ಕಳೆದ 35 ವರ್ಷಗಳಿಂದ ಧಾರ್ಮಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೈನ ಸಮಾಜದ ಅಹಿಂಸಾ ತತ್ವಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡುತ್ತಿದ್ದಾರೆ. ನಿರಂತರವಾಗಿ ಮುನಿ ಸಾಧು ಸಂತರ ಸೇವೆ ಮಾಡುತ್ತಿದ್ದಾಗ ಅವರಿಗೆ ವೈರಾಗ್ಯ ಪ್ರಾಪ್ತಿಯಾಗಿರೋದ್ರಿಂದ ಕಳೆದ 30 ವರ್ಷಗಳಿಂದ ಮುನಿಗಳಂತೆ ತಮ್ಮ ದಿನಚರಿ ಪಾಲಿಸುತ್ತಾ ಬಂದಿದ್ದಾರೆ. 21 ವರ್ಷಗಳಿಂದ ಅಖಂಡ ಬ್ರಹ್ಮಚಾರ್ಯ ವೃತ ಪರಿಪಾಲನೆ ಮಾಡುತ್ತಿದ್ದಾರೆ. 2015ರಲ್ಲಿ ಪರಮಪೂಜ್ಯ ಶ್ರೀ ವಿದ್ಯಾಭೂಷಣ ಮುನಿಗಳಿಂದ ಪ್ರತಿಮೆ ಪಾಲನೆ, ಅದರಲ್ಲಿ 3 ವೇಳೆ ಸಾಮೂಹಿಕ ಶುದ್ಧ ಆಹಾರ ಸೇವನೆ, ದೇವಪೂಜೆ, ಪ್ರತಿಕೃಮಣ, ಪ್ರಾಯಶ್ಚಿತ್ ಪಾಲನೆ ಮಾಡುತ್ತಿದ್ದಾರೆ ಎಂದು ದೀಪಕ್ ಹುಣಸಿ ಮೋರೆ ತಿಳಿಸಿದ್ರು. ಇವತ್ತಿನ ದಿವಸ ಇಲ್ಲಿ ಹುಲಗಬಾಳಿ ಗ್ರಾಮದಲ್ಲಿ ಶ್ರೀ ಶಾಂತಿನಾಥ್ ಬಾಬುರಾವ್ ಶೆಟ್ಟಿಯವರ ಮನೆಗೆ ನಾವು ಬಂದಿದ್ದೀವಿ. ಅವ್ರದ್ದು 8ನೇ ತಾರೀಕು ಮುನಿ ದೀಕ್ಷಾ ಕಾರ್ಯಕ್ರಮ ಐತನಂತಲೇ ಅವ್ರು ಸುಮಾರು ನಮಗೊಂದು 30-35 ವರ್ಷದಿಂದ ಪರಿಚಯ. ಅವರು ಒಳ್ಳೆ ಚಾರಿತ್ರವಂತರು, ಒಂದು ಉದ್ಯೋಗ ನಡೆಸಿದ್ರು, ಒಂದು ಕಿರಾಣಿ ಉದ್ಯೋಗ ನಡೆಸಿದ್ರು ಕೂಡ ಒಂದು ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಅಹಿಂಸಾ ಧರ್ಮ ಸಂಬಂಧದಿಂದನೇ ಅವರು ಒಂದು ಉದ್ಯೋಗ ಮಾಡಿದ್ರು ವಿನಃ ಯಾರನ್ನೂ ಮೋಸ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋ ಭಾವನೆಯಿಂದ ಯಾವಾಗ ಮಾಡಲಿಲ್ಲ. ಎಷ್ಟೋ ವರ್ಷದಿಂದ ಅವರು ಪ್ರತಿಮಾಧಾರಿಗಳಾಗಿ ಈಗ 7ನೇ ಪ್ರತಿಮಾಧಾರಿಗಳಿದ್ದರು. ಇನ್ನು 8ನೇ ತಾರೀಕು ಅವರಿಗೆ ಮುನಿ ದೀಕ್ಷೆ ಆಗ್ಲಾಕತ್ತೈತೆ. ಇದು ಹುಲಗಬಾಳಿ ಗ್ರಾಮದಾಗ ಸಮಸ್ತ ತಾಲೂಕಿನ ಜನನೂ ಎಲ್ಲರೂ ಸೇರೋರದಾರು. ತಾವು ಎಲ್ಲರೂ ಬಂದು ಅವರಿಗೆ ಮುನಿ ದೀಕ್ಷೆ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರ್ಬೇಕಂತ ಹೇಳಿ ಈ ಮೂಲಕ ತಮಗೆ ಎಲ್ಲ ತಿಳಿಸೋಕೆ ವಿಚಾರ ಮಾಡ್ತೀವಿ. ಹುಲಗಬಾಳಿ ಗ್ರಾಮದಲ್ಲಿ ಇರುವಂಥ ಶ್ರೀ ಶಾಂತಿನಾಥ್ ಬಾಬು ಶೆಟ್ಟಿ ಇವರು ಬರುವ ದಿನಾಂಕ 8/12/2022
1921 ದೀಕ್ಷಾ ತಗೊಳ್ಳೋರಿದ್ದಾರೆ ದೀಕ್ಷಾ ತಗೊಳ್ಳೋರಿದ್ದಾರೆ. ಅವರು ಬಾಲ್ಯದಿಂದಲೂ ಸಹಿತ ಈ ನಮ್ಮ ಜೈನ ಧರ್ಮದ ಅನುಯಾಯಿಗಳಾಗಿದ್ದರು. ಅವರ ಈ ಒಳ್ಳೆಯ ಚಾರಿತ್ರವಂತರಾಗಿದ್ದರು. ಅವರ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ಆಮೇಲೆ ಅವರ ಕುಟುಂಬದ ಸಹಮತದಿಂದ 8ನೇ ತಾರೀಕು ಮುನಿ ದೀಕ್ಷಾ ತೆಗೆದುಕೊಳ್ಳುತ್ತಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ. ವಿದ್ಯಾಭೂಷಣ ಮುನಿ ಮಹಾರಾಜರು ಮಾತನಾಡಿ, ಧರ್ಮಾನುರಾಗಿ ಶಾಂತಿನಾಥ್ ಶೆಟ್ಟಿ ಇವರು ಜೀವನದಲ್ಲಿ ನಿರಂತರವಾಗಿ ಜೈನ ಸಮಾಜದ ಅಹಿಂಸಾ ತತ್ವಗಳ ಪಾಲನೆಯೊಂದಿಗೆ ಮುನಿ ಧರ್ಮದ ಸೇವೆ, ಶ್ರಾವಕ ವೃತ್ತ ಪಾಲಿಸುತ್ತಾ ಬಂದಿದ್ದಾರೆ. ಅವರಿಗೆ ವೈರಾಗ್ಯ ಪ್ರಾಪ್ತಿಯಾಗಿದ್ದು ದೀಕ್ಷೆ ಪಡೆಯಲು ನಿರ್ಧರಿಸಿದ್ದಾರೆ. ಬರುವ ಡಿಸೆಂಬರ್ 8ರಂದು ಬೆಳಿಗ್ಗೆ ಕ್ಷುಲ್ಲಕ ದೀಕ್ಷೆ ನೀಡಲಿದ್ದೇವೆ ಎಂದರು. ಧರ್ಮ ಬಂಧುಗಳೇ, ಡಿಸೆಂಬರ್ 8 ತಾರೀಕು ಬುಧವಾರ ದಿವಸ ಶಾಂತಿನಾಥ್ ಶೆಟ್ಟಿಯವರ ದೀಕ್ಷಾ ವಿಧಿ ನಡೆಯಲಿದೆ. ಅದು ಅಥಣಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಹುಲಗಬಾಳಿ ಗ್ರಾಮದಲ್ಲಿ ನಡೆಯಲಿದೆ. ತಾವೆಲ್ಲ ಬಂದು ಸಹಕರಿಸಬೇಕು ಅದಕ್ಕೆಲ್ಲ. ಇದಾದ ನಂತರ ಇವರು ಈಗ ಇಲ್ಲಿಯ ಸಾಕಷ್ಟು ವರ್ಷದಿಂದ ಇವರು ಧರ್ಮದಲ್ಲಿ ನಿರತರಾಗಿ ಶ್ರಾವಕರ ವ್ರತಗಳನ್ನ ಪಾಲಿಸಿಕೊಂಡು ಬಂದಿದ್ದಾರೆ. ಈಗ ತಮ್ಮ ಆತ್ಮಕಲ್ಯಾಣ ಮಾಡ್ಕೋತೀವಿ ಅನ್ನುವ ಅವರ ದೊಡ್ಡ ಇಚ್ಛೆ ಆಗಿದೆ. ಆ ಇಚ್ಛೆ ಮೇಲೆ ಅವರಿಗೆ ಕ್ಷುಲ್ಲಕ ದೀಕ್ಷೆಯನ್ನು ಅವತ್ತು ಕೊಡಲಾಗ್ತದೆ 8ನೇ ತಾರೀಕಿಗೆ. ಕ್ಷುಲ್ಲಕ ದೀಕ್ಷೆ ಸ್ವೀಕರಿಸುವ ಶಾಂತಿನಾಥ್ ಶೆಟ್ಟಿ ಮಾತನಾಡಿ, ಕುಗ್ರಾಮ ಹುಲಗಬಾಳಿ ಗ್ರಾಮದಲ್ಲಿ ಜೈನ ಸಮಾಜದ ಮಂದಿರ ನಿರ್ಮಿಸಲು 35 ವರ್ಷಗಳ ಹಿಂದೆ ಎಲ್ಲಾ ಸಮಾಜ ಬಾಂಧವರು ಒಂದುಗೂಡಿ ಪ್ರಯತ್ನಿಸಿದ್ದೇವೆ. ಇದೇ ಮಂದಿರದಲ್ಲಿ 2015ರಂದು ಆಚಾರ್ಯ ವಿದ್ಯಾಭೂಷಣ ಮುನಿ ಮಹಾರಾಜರು ಚಾತುರ್ಮಾಸ ಮಾಡಿದ್ದರು. ನಿರಂತರ 4 ತಿಂಗಳ ಅವರ ಸೇವೆಯಲ್ಲಿ ತೊಡಗಿದಾಗ ವೈರಾಗ್ಯ ಪ್ರಾಪ್ತಿಯಾಯಿತು. ಆಗಿನಿಂದ ಈವರೆಗೆ ಧರ್ಮದ ಸೇವೆ ಮಾಡುತ್ತಾ ಜೀವನದಲ್ಲಿ 4 ಆಶ್ರಮಗಳಲ್ಲಿ 3 ಆಶ್ರಮಗಳನ್ನು ತ್ಯಜಿಸಿದ್ದು ಈಗ ಸನ್ಯಾಸಿ ವೃತ್ತ ಸ್ವೀಕರಿಸಲಿದ್ದೇನೆ ಎಂದು ಹೇಳಿದರು. ಈಗ 35 ವರ್ಷ ಚಕ್ಕ ಈ ನಮ್ಮ ಹುಲಗಬಾಳಿ ಗ್ರಾಮದಲ್ಲಿ ಈ ಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಅಲ್ಲಿ ಹಿಡ್ಕೊಂಡು ನಮಗೆ ಧರ್ಮದ ಸಂಸ್ಕಾರ ಇತ್ತು. ಅದಕ್ಕೆ ಮೊದಲು ನಮಗೆಲ್ಲ ಈ ಜೈನ ಧರ್ಮ ಬಗ್ಗೆ ತಿಳುವಳಿಕೆ ಹೆಚ್ಚಲಾಗಿತ್ತು. ಆ ನಂತರ 30 ವರ್ಷದೊಳಗೆ 2015 ಪರಮ ಪೂಜ್ಯ ಶ್ರೀ ವಿದ್ಯಾಭೂಷಣ ಮುನಿ ಮಹಾರಾಜರ ಚಾತುರ್ಮಾಸ ನಮ್ಮ ಹುಲಗಬಾಳಿ ಗ್ರಾಮದ ಮಂದಿರದಲ್ಲಿ ಆಗಿತ್ತು. ಆ ಸಮಯದಲ್ಲಿ ನನಗೆ 25 ವರ್ಷ ಏನು ಧರ್ಮದ ಪೂಜಾ ವಿಧಿ ವಿಧಾನ ಕ್ರಿಯೆ ಮಾಡ್ಕೊಂಡು ಬಂದಿದ್ದೀನಿ. ಅದರ ತಿಳುವಳಿಕೆ ಇವ್ರ ಚಾತುರ್ಮಾಸದೊಳಗೆ ನನಗೆ ಎಲ್ಲ ಮಾಹಿತಿ ಸಿಕ್ಕುವಾಗ ಅವಾಗ ನನಗೆ ಅನಿಸ್ಲಕ್ಕಿತ್ತು ವೈರಾಗ್ಯ ಕಡೆ ನನ್ನ ಭಾವನೆ ನಡೆಯಿತು. ಆ ನಂತರ ಇವರು 4 ದಿನ ಚಾತುರ್ಮಾಸದೊಳಗೆ ಧರ್ಮೋಪದೇಶ ಎಲ್ಲ ನಾ ಕೇಳಿ ಈ ಜೀವನದೊಳಗೆ 4 ಆಶ್ರಮ ಅದಾವು. ಮೊದಲನೇದು ಬ್ರಹ್ಮಚಾರಿ ಆಶ್ರಮ, 2ನೇದು ಗೃಹಸ್ಥಾಶ್ರಮ, 3ನೇದು ವಾನಪ್ರಸ್ಥಾಶ್ರಮ. ಇವು 3 ಮುಗಿದಾವು. ಇನ್ನು 4ನೇದು ಸನ್ಯಾಸಾಶ್ರಮಕ್ಕೆ ಹೋಗ್ಬೇಕಂತ ಹೇಳಿ ಗುರು ಉಪದೇಶದಿಂದ ನನಗೆ ಮನನಾಗಿ ಈ ಸನ್ಯಾಸ ಆಶ್ರಮ ಧಾರಣ ಮಾಡ್ಲಿಕ್ಕೆ ಗುರುಚರಣಕ್ಕೆ ನನ್ನನ್ನು ನನ್ನ ಪರಿವಾರದವರು ಮತ್ತು ಈ ಸಮಾಜದವರು ಎಲ್ಲರೂ ಕೂಡಿ ಗುರುಚರಣಕ್ಕೆ ಅರ್ಪಣೆ ಮಾಡಿ ಕ್ಷುಲ್ಲಕ ದೀಕ್ಷೆಯನ್ನು ಪ್ರತಿಷ್ಠಾಚಾರ್ಯರಾದ ಕರ್ನಾಟಕ ರತ್ನ ಬಿರುದು ಪಡೆದ ಆನಂದ್ ಉಪಾಧ್ಯಾಯ, ಸವತಿ ಶ್ರೀಪಾಲ್ ಉಪಾಧ್ಯಾಯ, ರಾಮವಾಡಿ ಇವರು ನೆರವೇರಿಸಲಿದ್ದಾರೆ. ಈ ವೇಳೆ ಪೂಜ್ಯರ ಸಾನ್ನಿಧ್ಯದಲ್ಲಿ ಶಾಂತಿನಾಥ್ ಶೆಟ್ಟಿ ಇವರನ್ನ ದೀಪಕ್ ಹುಣಸಿಮೋರೆ, ಆದರ್ಶ್ ಹುಣಸಿಮೋರೆ, ಸಾತ್ಗೌಡ ಅಥಣಿ, ಬಾಬುರಾವ್ ಶೆಟ್ಟಿ, ರೇಖಾ ಹುಣಸಿಮೋರೆ, ಶಾಂತಿನಾಥ್ ತೇರದಾಳ್ ಸೇರಿದಂತೆ ಅನೇಕರು ಸನ್ಮಾನಿಸಿದ್ರು. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ಹುಕ್ಕೇರಿಯ ತಹಸೀಲ್ದಾರ್ ಕಾರ್ಯಾಲಯದ ಸಭಾಭವನದಲ್ಲಿ ತಾಲೂಕು ಹಾಲುಮತ ಸಮಾಜ ಹಾಗೂ ತಾಲೂಕಾಡಳಿತ ಹಾಗೂ ಭಕ್ತ ಕನಕದಾಸರ ಅಭಿಮಾನಿ ಬಳಗದ ವತಿಯಿಂದ ಭಕ್ತ ಕನಕದಾಸರ ಜಯಂತಿಯನ್ನ ಆಚರಿಸಲಾಯಿತು.
ತಹಸೀಲ್ದಾರ್ ಡಿಎಚ್ ಹೂಗಾರ್ ಅವರು ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 134ನೇ ಭಕ್ತ ಕನಕದಾಸ ಜಯಂತಿ ಉತ್ಸವವನ್ನು ಹುಕ್ಕೇರಿ ತಾಲೂಕು ಹಾಲುಮತ ಸಮಾಜ ಮತ್ತು ತಾಲೂಕಾಡಳಿತ ಹುಕ್ಕೇರಿ ಹಾಗೂ ಭಕ್ತ ಕನಕದಾಸರ ಅಭಿಮಾನಿ ಬಳಗ ಹುಕ್ಕೇರಿ ವತಿಯಿಂದ ತಹಶೀಲ್ದಾರ್ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು. ಹುಕ್ಕೇರಿಯ ತಹಶೀಲ್ದಾರ್ ಕಾರ್ಯಾಲಯದ ಸಭಾಭವನದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಡಿಎಚ್ ಹೂಗಾರ್ ಅವರು ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗಣ್ಯರು ಭಕ್ತ ಕನಕದಾಸರ ತತ್ವಾದರ್ಶಗಳನ್ನ ಪ್ರತಿಯೊಬ್ಬರು ಪರಿಪಾಲಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಮುಖ್ಯಸ್ಥರಾದ ಶಂಕರ್ರಾವ್ ಹೆಗಡೆ, ಗಜಾನಂದ ಕೋಳಿ, ಭೀಮಸೇನ್ ಬಾಗಿ, ತಾಲೂಕು ಪಂಚಾಯಿತಿ ಇಒ ಸಿದ್ನಾಳ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯೋತ್ಸವಕ್ಕೆ ಹುಕ್ಕೇರಿ ಪಟ್ಟಣ ಮಧುವಣ್ಣಗಿತ್ತಿಯಂತೆ ಸಜ್ಜಾಗಿದೆ. ಎಲ್ಲಿ ನೋಡಿದರಲ್ಲಿ ಕನ್ನಡ ಬಾವುಟಗಳು ರಾರಾಜಿಸುತ್ತಿವೆ. ಹುಕ್ಕೇರಿಯಲ್ಲಿ ಮಂಗಳವಾರದಂದು ಕರ್ನಾಟಕ ರಾಜ್ಯೋತ್ಸವ ನಡೆಸಲು ಭರ್ಜರಿ ಸಿದ್ಧತೆ ನಡೆದಿದೆ. ನಾಳೆ ನಡೆಯಲಿರುವ ಕನ್ನಡ ರಾಜ್ಯೋತ್ಸವಕ್ಕೆ ಸಜ್ಜಾದ ಹುಕ್ಕೇರಿ ಪಟ್ಟಣ ಕನ್ನಡ ರಾಜ್ಯೋತ್ಸವವನ್ನ ನೋಡಲು ಪ್ರತಿ ವರ್ಷ ಬೆಳಗಾವಿಗೆ ತೆರಳುವ ಜನರು ಈ ಸಾರಿ ಅಪ್ಪು ಅವರ ಅಕಾಲಿಕ ನಿಧನದಿಂದಾಗಿ ಸಾಧಾರಣವಾಗಿ ರಾಜ್ಯೋತ್ಸವ ಆಚರಣೆ ಮಾಡಲು ಮುಂದಾಗಿದ್ರು. ಕಳೆದ ದಿನಗಳಲ್ಲಿ ಸಂಕೇಶ್ವರದಲ್ಲಿ ನಡೆದ ಅದ್ದೂರಿ ರಾಜ್ಯೋತ್ಸವ ಜೊತೆಗೆ ನಾಳೆ ಹುಕ್ಕೇರಿಯಲ್ಲಿಯೂ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಡೆಯಲಿದೆ. ಕನ್ನಡ ರಾಜ್ಯೋತ್ಸವಕ್ಕೆ ಭರ್ಜರಿಯಾಗಿ ರೂಪುಗೊಂಡ ಹುಕ್ಕೇರಿ ಪಟ್ಟಣ ಎಲ್ಲೆಲ್ಲೂ ಕನ್ನಡ ಬಾವುಟಗಳು ರಾರಾಜಿಸುತ್ತಿವೆ. ನಾಳೆ ಹುಕ್ಕೇರಿಯಲ್ಲಿ ಕನ್ನಡ ಡಿಂಡಿಮ ಮೊಳಗಲಿದೆ. ರಾಜು ಚೌಗ್ಲಾ, ಸತ್ಯಂ ನ್ಯೂಸ್, ಹುಕ್ಕೇರಿ. ಎಂಎಲ್ಸಿ ಚುನಾವಣೆ ಅಧಿವೇಶನದ ತಯಾರಿ ಹಾಗೂ ಮಳೆ ಹಾನಿ ಕುರಿತು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ನೋಡೋಣ ಬನ್ನಿ. ಬೆಳಗಾವಿಯ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಜಿಲ್ಲಾಧಿಕಾರಿಗಳು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಎಂಎಲ್ಸಿ ಚುನಾವಣೆ ಅಧಿವೇಶನದ ತಯಾರಿ ಮತ್ತು ಮಳೆ ಹಾನಿ ಕುರಿತು ಮಾಹಿತಿ ನೀಡಿದರು. ಮುಂದುವರೆದು ಮಾತನಾಡಿದ ಅವರು, ಎಲೆಕ್ಷನ್ ಪೋಲಿಂಗ್ 10ನೇ ತಾರೀಕಿಗೆ ಮುಗಿಯುತ್ತೆ. 13ನೇ ತಾರೀಕು ಅಧಿವೇಶನ ಶುರುವಾಗುತ್ತೆ. 14ನೇ ತಾರೀಕು ಮತ ಎಣಿಕೆ ನಡೆಯಲಿದ್ದು ಈ ಅವಧಿಯಲ್ಲಿ ಅಡಚಣೆ ಆಗದೆ ಇರಲಿ ಅಂತ ಚುನಾವಣೆಗೆ ಬೇಕಾಗಿರುವ ಸಿಬ್ಬಂದಿಗಳು ಮತ್ತು ಅಧಿವೇಶನಕ್ಕೆ ಬೇಕಾಗಿರುವ ಸಿಬ್ಬಂದಿಗಳನ್ನ ಪ್ರತ್ಯೇಕವಾಗಿ 2 ಟೀಮ್ ಆಗಿ ಮಾಡ್ತಾ ಇದ್ದೇವೆ. ಈಗಾಗಲೇ ಸಿದ್ಧತೆ ಪೂರ್ಣಗೊಂಡಂತಾಗಿದೆ. ಮತ ಎಣಿಕೆ ಚಿಕ್ಕೋಡಿಯಲ್ಲಿ ನಡೆಯುವ ಸಾಧ್ಯತೆ ಹೆಚ್ಚಿದ್ದು ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆ ಕಳುಹಿಸಬೇಕೆಂದು ತೀರ್ಮಾನಿಸಿದ್ದೆ. ಅವರು ಒಪ್ಪಿಗೆ ಕೊಟ್ರೇನೆ ಅಲ್ಲಿ ಮತ ಎಣಿಕೆ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ಹಲವಾರು ಬಾರಿ ಚಿಕ್ಕೋಡಿಯಲ್ಲಿ ಮತ ಎಣಿಕೆ ಪ್ರಕ್ರಿಯೆ ನಡೆದಿದ್ದು ಉಂಟು. ಆದ್ದರಿಂದ ಅಲ್ಲಿ ಮತ ಎಣಿಕೆ ನಡೆಸುವ ತೀರ್ಮಾನ ಕೈಗೊಂಡಿದ್ದೇವೆ. ಆದರೂ ಕೂಡ ಚುನಾವಣಾ ಆಯೋಗದ ಒಪ್ಪಿಗೆ ನೀಡಿದರೆ ಮಾತ್ರ ಅಲ್ಲಿ ಮತ ಎಣಿಕೆ ಪ್ರಕ್ರಿಯೆ ನಡೆಸಲಾಗುತ್ತೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಈಗ ಸ್ವಲ್ಪ ಸೀರಿಯಸ್ ಆಗಿ ಇದು ಮಾಡಬೇಕಾಗ್ತದೆ. ಅದು ನಾನು ಕನ್ಫರ್ಮ್ ಆದಮೇಲೆ ನಿಮಗೆ ತಿಳಿಸ್ತೇನೆ. ಯಾಕಂದರೆ ಈಗಲೇ ಇಟ್ಸ್ ಪ್ರಿಮೆಚೂರ್. ಈಗ ನಾನು ಮತ್ತೆ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆ ಕಳಿಸಿ ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಅದು ಫೈನಲ್ ಎಂದು ಅರ್ಥ ಆಗ್ತದೆ. ಸೊ ಈಗ ನಾವು ಹೇಳೋದು ಪ್ರಿಮೆಚೂರ್ ಆಗ್ತದೆ. ಮೇ ಬಿ ಅಂದರೆ ಅಲ್ಲಿ ಸ್ವಲ್ಪ ಆರಾಮಾಗಿ ಈಗ 2 ವರ್ಕು ನಡೀತದೆ. ಇದು ನಿಮ್ಗೆ ಗೊತ್ತಿದೆ, ದೊಡ್ಡ ಇದಿದೆ. ಈ 2 ಮಾಡಬೇಕಾಗಿರುವ ಕಾರಣದಿಂದ ಅಲ್ಲಿ ಮಾಡಿದರೆ ಸ್ವಲ್ಪ ಫ್ರೀಯಾಗಿ ಮಾಡಬಹುದೆಂದು ಅಲ್ಲಿ ಶಿಫ್ಟ್ ಮಾಡ್ತಾರೆ. ಮತ್ತು ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇದು ನಮ್ಮ ತೀರ್ಮಾನ ಇದೆ ಎಲ್ಲಿ ಮಾಡಬೇಕಂದ್ರೆ. ಬಟ್ ನಮ್ಮದೇನೆಂದರೆ ಈಗಾಗಲೇ MP ಎಲೆಕ್ಷನ್ನಲ್ಲಿ ಅಲ್ಲಿ ಆಗಿದೆ. ಅಲ್ಲಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳೆಲ್ಲ ಇದೆ. ಆದ್ದರಿಂದ ಅಲ್ಲಿ ಶಿಫ್ಟ್ ಮಾಡಬೇಕೆಂದು ತೀರ್ಮಾನ. ಇಲ್ಲಿ ತನಕ ಎಲೆಕ್ಷನ್ ನೀತಿ ಸಂಹಿತೆ ಉಲ್ಲಂಘನೆ ಎಂದು ಯಾವುದೂ ಪ್ರಕರಣ ಇಲ್ಲ. ಬಟ್ ಕೆಲವು ರೆಗ್ಯುಲರ್ ಎಕ್ಸೈಸ್ ಸೀಸರ್ ಪ್ರಕರಣಗಳು ಆಗಿದೆ. ಅದು ಮಾಡಿದ್ದಾರೆ. ಅರೌಂಡ್ ಒಂದು 200 ಲೀಟರ್ಸ್ ಮೇಲೆ ಸ್ಪೂರಿಯಸ್ ಲಿಕ್ಕರ್ ವಿತೌಟ್ ಲೈಸೆನ್ಸ್ ಕೇಸಸ್ ಆಗಿದೆ. ಬಟ್ ನಿಮಗೆಲ್ಲ ಗೊತ್ತಿದ್ದಾಗಿ ಇನ್ನು ನಾಮಿನೇಷನ್ನ ಇನ್ನೂ ಒಂದೇ ಇಂಡಿಪೆಂಡೆಂಟ್ ಆಗಿದ್ದಾರೆ. ಸೊ ಇದರಿಂದ ಮೋಸ್ಟ್ಲಿ ಇಲ್ಲಿ ತನಕ ಯಾವುದೂ ಪ್ರಕರಣಗಳು ವರದಿಯಾಗಿಲ್ಲ. ಓಕೆ. ಅಲ್ಲದೆ ಮತದಾನ ಪ್ರಕ್ರಿಯೆ, ಮತದಾನದ ಕೇಂದ್ರಗಳ ಸ್ಥಾಪನೆ, ಪುರುಷ ಹಾಗೂ ಮಹಿಳಾ ಮತದಾರರ ಸಂಖ್ಯೆಯಷ್ಟು ಸೇರಿದಂತೆ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳ ಸ್ಥಾಪನೆ ಸೇರಿದಂತೆ ಅಗತ್ಯ ತಯಾರಿ ಮಾಡಿಕೊಳ್ಳಲಾಗಿದೆ ಎಂದು ಸಂಪೂರ್ಣ ಮಾಹಿತಿಯನ್ನು ಅವರು ನೀಡಿದ್ದಾರೆ. ವೋಟರ್ಸ್ ಮತದಾರರು ಮಹಿಳೆಯರಿದ್ದಾರೆ. ಇದನ್ನು ಹೊರತುಪಡಿಸಿ ಈಗಾಗಲೇ ನಾಮಿನೇಷನ್ ಬಗ್ಗೆ ಹೇಳಬೇಕಾದ್ರೆ ನಿನ್ನೆ ತನ ಟಿಲ್ 1 ನಾಮಿನೇಷನ್ ಬಂದಿದೆ. ಇಂಡಿಪೆಂಡೆಂಟ್ ಒಬ್ಬರು ಮಾತ್ರ ನಾಮಿನೇಷನ್ ಮಾಡಿದ್ದಾರೆ. ಇನ್ನೂ ನಾಮಿನೇಷನ್ ಇಲ್ಲ. ಇನ್ನೂ 1 ದಿವಸ ಬಾಕಿ ಇದೆ. ನಾಳೆ ತನಕ ನಾಮಿನೇಷನ್ ಮಾಡಬಹುದು.
ಬೇರೆ ಸಿದ್ಧತೆಗಳನ್ನು ಈಗಾಗಲೇ ಏನು ಫ್ಲೈಯಿಂಗ್ ಸ್ಕ್ವಾಡ್ಸ್ ಮತ್ತು VST ವಿಡಿಯೋ ಸರ್ವೆಲೆನ್ಸ್ ಟೀಮ್ಸ್ ಇದನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಮತ್ತು ಗಡಿ ಭಾಗದಲ್ಲಿ ಇರುವ ಚೆಕ್ ಪೋಸ್ಟ್ಗಳನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡೋಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಎಲೆಕ್ಷನ್ ಪರ್ಸ್ಪೆಕ್ಟಿವ್ನಲ್ಲಿ ಮಾತ್ರ ಇಲ್ಲ, ಈವನ್ ಕೋವಿಡ್ ಪರ್ಸ್ಪೆಕ್ಟಿವ್ನಲ್ಲೂ ಕೂಡ ಈಗಾಗಲೇ DHOಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ. ಅಲ್ಲಿ ಹೆಲ್ತ್ ಸ್ಟಾಫನ್ನು ಮತ್ತು ಹಿಂದೆ ಏನಿತ್ತು ಆ ಥರ ಪೂರ್ಣ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ. ಮಹಾರಾಷ್ಟ್ರದಿಂದ ಅಥವಾ ಬೇರೆ ಗೋವಾದಿಂದ ಈ ಕಡೆ ಬರೋರಿಗೆ ಒಂದು ಸ್ಕ್ರೀನಿಂಗ್ ಮಾಡಬೇಕಾಗ್ತದೆ. ಸೊ ಎಲೆಕ್ಷನ್ ಪ್ಲಸ್ ಕೋವಿಡ್ ಅದು ಎರಡನ್ನೂ ಕೂಡ ಈಗ ನಾವು ಸೀರಿಯಸ್ ಆಗಿ ತಗೊಂಡು ಮಾಡಬೇಕೆಂದು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೇನೆ. ಮತ್ತು DC ಎಕ್ಸೈಸ್ಗಳು ಕೂಡ ಅವ್ರ ಜೊತೆನೂ ಒಂದು ಮೀಟಿಂಗ್ ಮಾಡಿದೆ. ಈಗ ಏನಿದೆ ಕಳ್ಳಬಟ್ಟಿ ಸಮಸ್ಯೆಗಳು ಎಲ್ಲೆಲ್ಲಿದೆ ಎಲ್ಲ ಕಡೆಯೂ ಕೂಡ ತೀವ್ರ ನಿಗಾ ವಹಿಸಬೇಕು. ಇನ್ಫಾರ್ಮೇಷನ್ ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ಕೇಸ್ ಫೈಲ್ ಮಾಡಬೇಕೆಂದು ಈಗಾಗಲೇ ಕೊಟ್ಟಿದ್ದೇನೆ. ಸೊ ಎಲೆಕ್ಷನ್ ಸಂಬಂಧಪಟ್ಟ ಏನೂ ಇಶ್ಯೂ ಇಲ್ಲ. ಬಟ್ ಈಗಾಗಲೇ ಅಧಿವೇಶನ ಕೂಡ ಸರ್ಕಾರದಿಂದ ನಿಗದಿಯಾಗಿದೆ. 13ನೇ ತಾರೀಕಿಂದ ಅಧಿವೇಶನ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಏನೇನು ಪ್ರಿಪರೇಷನ್ಸ್ ಮಾಡಬೇಕೋ ಈಗಾಗಲೇ ಸಮಿತಿಗಳನ್ನು ರಚನೆ ಮಾಡಿದ್ದೀನಿ. ಅಕಾಮಿಡೇಷನ್ಗೆ ಮತ್ತು ಊಟದ ವ್ಯವಸ್ಥೆ ನೋಡೋರು, ಸಾರಿಗೆ ವ್ಯವಸ್ಥೆ ಮತ್ತು ಇನ್ನಿತರ ಸ್ವಾಗತ ಸಮಿತಿ ಇಂಥವು ಸಮಿತಿಗಳು 7 ಸಮಿತಿಗಳನ್ನು ಈಗಾಗಲೇ ರಚನೆ ಮಾಡಿದ್ದೀನಿ. ಈ ಸಮಿತಿ ಅಧಿಕಾರಿಗಳ ಜೊತೆನೂ ನಾಳೆ ಸಾಯಂಕಾಲ ಸಭೆ ಇದೆ. PWD ವತಿಯಿಂದ ಕೂಡ ಏನೇನು ಪ್ರಿಪ್ರೇಷನ್ ಮಾಡಬೇಕೋ ವಿಧಾನಸೌಧ ಮತ್ತು ಇತರ ಕಡೆ ಪ್ರಿಪ್ರೇಷನ್ಸ್ ಈಗಾಗಲೇ ಶುರುವಾಗಿದೆ. ಸೊ ಈಗ ಜಿಲ್ಲಾಡಳಿತ ವತಿಯಿಂದ ಚುನಾವಣೆ ಮತ್ತು ಅಧಿವೇಶನ ಎರಡೂ ಕೂಡ ನಿಗದಿತ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ TV ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.